ನಮಸ್ತೆ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲೂ ಕಾಡುವಂತಹ ಸಮಸ್ಯೆ ಏನಂತಂದ್ರೆ ತಲೆನೋವಿನ ಸಮಸ್ಯೆ. ಅದರಲ್ಲೂ ಮೈಗ್ರೇನ್ ಸಮಸ್ಯೆ. ಹೆಚ್ಚಿನ ಜನರು ಮೈಗ್ರೇನಿಂದ ಸಾಕಷ್ಟು ನೋವನ್ನು ತಿಂತಾ ಇರ್ತಾರೆ. ಪ್ರತಿನಿತ್ಯ ಜೀವನದಲ್ಲಿ ಮೈಗ್ರೇನ್ಗೋಸ್ಕರನೇ ಪ್ರತಿದಿನ ಮಾತ್ರೆಗಳನ್ನು ಅಥವಾ ಔಷಧಿಗಳನ್ನು ಸೇವಿಸುವವರು ಕೂಡ ಇದ್ದಾರೆ. ಹಾಗೆಯೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಯುರ್ವೇದಿಕ್, ಹೋಮಿಯೋಪತಿ, ಹಾಗೆಯೇ ಸಾಕಷ್ಟು ಇಂಗ್ಲಿಷ್ ಮೆಡಿಸಿನ್ಗಳ ಕೂಡ ಮಾರು ಹೋಗಿರ್ತಾರೆ. ಹಾಗಾದರೆ ನ್ಯಾಚುರಲ್ ಆಗಿ ಹೇಗೆ ಮೈಗ್ರೇನ್ ಸಮಸ್ಯೆಯನ್ನು ಕಡಿಮೆ ಮಾಡ್ಕೊಳ್ಬೋದು, ಮತ್ತೆ ಮೈಗ್ರೇನ್ ಸಮಸ್ಯೆಗೆ ಮುಖ್ಯವಾಗಿ ಕಾರಣ ಏನಿರ್ಬೋದು, ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ನನ್ನ ಜೊತೆ ಇವತ್ತು ಡಾಕ್ಟರ್ ಅಭಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಾನು ಆಗ್ಲೇ ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಮೈಗ್ರೇನ್ ಸಮಸ್ಯೆ ಅನ್ನೋದು ಒಂದು ರೀತಿಯಲ್ಲಿ ಸರ್ವೇ ಸಾಮಾನ್ಯ ಅನ್ನೋ ರೀತಿ ಆಗಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಯಾರು ಕೇಳಿದ್ರು ಮೈಗ್ರೇನ್ ನನಗೆ ಅನ್ನುವಂಥದ್ದು ಹೇಳ್ಕೊಳ್ಳುವಂಥದ್ದು ಒಂದು ರೀತಿಯಲ್ಲಿ ಏನು ಹಾಬಿ ಅನ್ನೋ ರೀತಿ ಮಾಡ್ಕೊಂಡಿದ್ದಾರೆ. ಹೇಗೆ ಈ ಮೈಗ್ರೇನ್ ಸಮಸ್ಯೆಗೆ ಮುಖ್ಯವಾಗಿ ಕಾರಣ ಏನು? ಮನುಷ್ಯರಲ್ಲಿ ಪದೇ 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 ಪ್ರತಿಯೊಬ್ಬರಲ್ಲೂ ಮೈಗ್ರೇನ್ ಸಮಸ್ಯೆ ಬರ್ತಾ ಇರೋದಕ್ಕೆ ಕಾರಣ ಏನಿರ್ಬೋದು? ಮೇನಾಗಿ ಮೈಗ್ರೇನ್ ಅದೊಂದು ರೀಸೆಂಟಾಗಿ ಒಂದು ತುಂಬ ಜನರಿಗೆ ಬಂದಿರುವಂಥದ್ದು ತಲೆನೋವು. ಅವರಿಗೆ ಮೈಗ್ರೇನ್ ಅಂದ್ರೇನು, ತಲೆನೋವು ಕೆಲವರಿಗೆ ಆ ಕಾನ್ಸೆಪ್ಟೇ ಗೊತ್ತಿರೋದಿಲ್ಲ. ಮತ್ತು ಇನ್ನೊಂದು ಹೇಳಿದರೆ ಮೈಗ್ರೇನ್ ಯಾಕೆ ಬರ್ತಾ ಇದೆ, ಅಲ್ಲ ಅದರದ್ದು ಕಾರಣ ಏನು, ಅದ್ರ ಮತ್ತು ಅವ್ರಿಗೆ ತಗೊಳ್ಳೋ ಟ್ರೀಟ್ಮೆಂಟ್ಸ್ ಏನು, ಮತ್ತು ಆ್ಯಕ್ಚುಲಿ ಅದು ಯಾವ ಥರ ಕ್ಯೂರ್ ಆಗುತ್ತೆ ಅಂತ ತುಂಬ ಜನರಿಗೆ ಡೌಟ್ ಇರುವಂಥ ಒಂದು ಕ್ವಶನು. ಸೊ ನಾನು ಮೇನಾಗಿ ಹೇಳ್ತೇನೆ ಮೈಗ್ರೇನ್ ಏನು ಅಥವಾ ತಲೆನೋವು ಏನು ಅಂತ ಹೇಳಿದರೆ, ಸೊ ಯೂಶ್ವಲಿ ಬ್ಲಡ್ ಸರ್ಕ್ಯುಲೇಷನ್ಸಲ್ಲಿ ಇಂಪ್ರಾಪರ್ ಆದಾಗ ಕಾಣಿಸ್ಕೊಳ್ಳುವಂಥದ್ದು. ಸೊ ಅದನ್ನು ಬೇರೆ ಬೇರೆ ರೀತಿಯನ್ನು ಇದು ಮಾಡ್ತಾರೆ. ಒಂದು ಮೈಗ್ರೇನ್ ಕೂಡ ಒಂದು ಟೈಪ್ ಆಫ್ ಹೆಡ್ಏಕ್, ಮೈಗ್ರೇನ್ ಹೆಡ್ಏಕ್ ಆಗಿರಲಿ, ಕ್ಲಸ್ಟರ್ ಹೆಡ್ಏಕ್ ಆಗಿರಲಿ, ಅಥವಾ ಹಾಸ್ಪಿಟಲ್ ಹೆಡ್ಏಕ್ ಆಗಿರಲಿ, ಇದೇ ರೀತಿ ಬೇರೆ ಬೇರೆ ತಲೆನೋವನ್ನು ಬೇರೆ ಬೇರೆ ಹೆಸರಿಂದ ಕರೀತಾರೆ. ಅಂದರೆ ಯೂಶ್ವಲಿ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಯಾವ ಥರ ಕಾಣಿಸ್ಕೊಳ್ತಾ ಇದೆ ಅದನ್ನು. ಮೈಗ್ರೇನ್ ಯೂಶ್ವಲಿ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಶಿಫ್ಟ್ ಆಗ್ತಾ ಇರುತ್ತೆ. ಇಲ್ಲಾಂದರೆ ಓನ್ಲಿ ಲೆಫ್ಟ್ ಸೈಡಲ್ಲಿ ಇರುತ್ತೆ, ಇಲ್ಲಾಂದರೆ ರೈಟ್ ಸೈಡಲ್ಲಿ ಇರುತ್ತೆ, ಇಲ್ಲಾಂದರೆ ಎರಡು ಕಡೆ ಆಲ್ಟರ್ನೇಟಿವ್ ಶಿಫ್ಟ್ ಆಗ್ತಾ ಇರುತ್ತೆ. ಸೊ ನೀವು ಮೇನಾಗಿ ಕೇಳಿದ ಕ್ವಶನ್ ಯಾಕೆ ಈ ಮೈಗ್ರೇನ್ ಬರೋದು, ಅದಕ್ಕೆ ಕಾರಣ ಏನಂತ ಕೇಳಿದರೆ ತುಂಬ ಕಾರಣಗಳಿದೆ. ಯಾಕಂದರೆ ಸುಮಾರು ಮೈಗ್ರೇನ್ ಪೇಷಂಟ್ಸ್ಗಳನ್ನ ಟ್ರೀಟ್ಮೆಂಟ್ ಮಾಡಿರೋದು ಮತ್ತು ಅದನ್ನು ರಿಸಲ್ಟ್ಸ್ ತೆಗೆದಿರೋದ್ರಿಂದ ಒಂದೇ ಒಂದು ವಿಷಯಕ್ಕೆ ಅವರು ಏನೇನು ಪ್ರಾಬ್ಲಮ್ಸು ಅವ್ರದ್ದೆಲ್ಲ ಕಾರಣನ ಹೇಳ್ತಾ ಬರ್ತೇನೆ. ಒಂದು ಮೇನ್ ಪ್ರಾಬ್ಲಮ್ ಅವ್ರದ್ದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಸೊ ಮೇನಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಿದಾಗ ಫಸ್ಟ್ ಟ್ರಿಗರ್ ಆಗುವಂಥದ್ದು ಒಂದು ಹೆಡ್ ಅಥವಾ ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾಯಿದೆ, ಅಥವಾ ಅವ್ರದ್ದು ಹೆಡ್ಡಲ್ಲಿ ಏನಾದರೂ ರಿಲೇಟೆಡ್ ಪ್ರಾಬ್ಲಮ್ ಆಗ್ತಿದೆ, ಅವ್ರದ್ದು ಡೈಜೆಷನ್ಸ್ ಪ್ರಾಬ್ಲಮ್ ಇದೆ ಅಂತ ಒಂದು ಅರ್ಥ. ಸೊ ಡೈಜೆಷನ್ ಪ್ರಾಬ್ಲಮ್ ಇದ್ದಾಗ ಸೊ ಅವರು ಯೂಶ್ವಲಿ ಅವರಿಗೆ ಗ್ಯಾಸ್ಟ್ರಿಕ್ ಟ್ರಿಗರ್ ಆದಂಗೆ ಅವರಿಗೆ ತಲೆನೋವು ಕೂಡ ಟ್ರಿಗರ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಮೇನ್ ಥಿಂಗ್. ಸೊ ಇನ್ನೊಂದು ಅವ್ರದ್ದು ಮೇನ್ ಪ್ರಾಬ್ಲಮ್ ಅಂದರೆ ಇನ್ನೊಂದು ಮುಖ್ಯ ಕಾರಣ ಏನಂದರೆ ಅವ್ರದ್ದು ಲೈಫ್ ಸ್ಟೈಲ್ ಚೇಂಜ್ ಇರುವಂಥದ್ದು. ಸೊ ಮೇನಾಗಿ ಬೆಂಗಳೂರಲ್ಲೇ ನೋಡುವಂಥದ್ರೆ ಮೈಗ್ರೇನ್ ಸಾವಿರಾರು ಪೇಷಂಟ್ಸ್ ಇದ್ದಾರೆ. ಅವ್ರದ್ದು ಕಾರಣ ಏನಂತ ಹೇಳಿದರೆ ಅವ್ರದ್ದು ಫುಡ್ ಹ್ಯಾಬಿಟ್ಟು, ಅವ್ರದ್ದು ಲೈಫ್ ಸ್ಟೈಲ್ ಚೇಂಜ್ ಇರೋದು. ಸೊ ಮೇನ್ IT ಸೆಕ್ಟರ್ಸ್ ಇದು ವರ್ಕರ್ಸ್ ಬರ್ತಾರೆ, ಅವ್ರು ಹೇಳ್ತಾರೆ ನನಗೆ ಮೈಗ್ರೇನ್, ನನಗೆ ತಲೆನೋವು. ಏನಿಲ್ಲ, ಅವ್ರಿಗೆ ತಲೆನೋವು ಅಂದ್ಕೊಳ್ಳಿ ಅವ್ರು ಮೈಗ್ರೇನ್ ಅಂತಲೇ ಬಂದಿರ್ತಾರೆ. ಅವ್ರು ಹೇಳುವಂಥದ್ದು ಸರ್ ನನಗೆ ಇಷ್ಟು ಟೈಮಿಂದ ತಲೆನೋವು. ಯಾಕೆ ಅಂತ ಕೇಳಿದರೆ ಅವ್ರ ಹತ್ರ ನಾನು ಫುಡ್ ಹ್ಯಾಬಿಟ್ ಕೇಳ್ತೇನೆ. ಮಾರ್ನಿಂಗ್ ಅವರು ಫುಡ್ ಬ್ರೇಕ್ ಮಾಡಿಬಿಡ್ತಾರೆ. ಮಾರ್ನಿಂಗ್ ಫುಡ್ ತಗೊಳ್ಳೋದಿಲ್ಲ. ಅವ್ರದ್ದು ಬ್ರೇಕ್ಫಾಸ್ಟು ಲಂಚ್ ಒಟ್ಟಿಗೆ ಸೇರಿ ಅವ್ರದ್ದು ಬ್ರಂಚ್ ಆಗಿರ್ತದೆ. ಅಂದರೆ ಬ್ರೇಕ್ಫಾಸ್ಟು ಲಂಚ್ ಎಲ್ಲ ಸೇರಿ ಒಟ್ಟಿಗೆ ತೊಗೊಂಡ್ಬಿಡ್ತಾರೆ. ಸೊ ಮತ್ತು ಇವನ್ ಅವ್ರದ್ದು ವಾಟರ್ ಇಂಟೇಕ್ ತುಂಬ ಕಡಿಮೆ, ನೀರು ಕುಡಿಯೋದು ತುಂಬ ಕಡಿಮೆ. ಅದೇನಾಗುತ್ತಿದೆ, ಪ್ರತಿಯೊಂದು ಕೂಡ ಒಂದೊಂದು ಇಂಟರ್ ರಿಲೇಟೆಡ್ ಆಗಿರ್ತದೆ. ಸೊ ನೀರು ಕಮ್ಮಿ ಕುಡಿಯೋದಾಗದಾಗ, ಫುಡ್ ಸ್ಕಿಪ್ ಮಾಡುವಾಗ, ಮತ್ತು ಇನ್ನೊಂದು ಹೇಳ್ತಾರೆ ಇಲ್ಲ ಸರ್ ನಾವು ಫುಡ್ ಸ್ಕಿಪ್ ಮಾಡೋದಿಲ್ಲ ಅಂತ. ಬಟ್ ಅವರು ಡೈಲಿ ಇವತ್ತು ಮಾರ್ನಿಂಗ್ 8:30 ಫುಡ್ ತಗೊಳ್ತಾ ಇದ್ದರೆ, ಸೊ ಅವರು ನೆಕ್ಸ್ಟ್ ತಗೊಳ್ಳುವಂಥದ್ದು ಫುಡ್ ಎಷ್ಟೊತ್ತಿಗೆ ಅಂತ ಹೇಳಿದರೆ ಡಿಲೇ ಮಾಡ್ತಾರೆ. ಸೊ ಇವತ್ತು ಒಂದಿನ 9:30 ತಗೊಳ್ತಾರೆ, ಇನ್ನೊಂದು ದಿನ 11:30 ತಗೊಳ್ತಾರೆ. ಸೊ ಇಲ್ಲಾಂದರೆ ಇಲ್ಲ ನನಗೆ ಹಸಿವೆ ಆಗ್ತಿರೋದಕ್ಕೆ ತಗೊಳ್ಳೋದಿಲ್ಲ ಅಂತೇಳಿ. ಸೊ ಇದೇ ರೀತಿ ಅವರು ಫುಡ್ ಸ್ಕಿಪ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಮೇನಾಗಿ. ಸೊ ಇದೆಲ್ಲ ಟೈಮಲ್ಲಿ ಅದು ಅಗ್ರಿವೇಟ್ ಆಗಲಿಕ್ಕೆ ಶುರು ಆಗ್ತದೆ. ಸೊ ಇನ್ನೊಂದು ಅವರಿಗೆ ನಾರ್ಮಲ್ ಏನಾದರೂ ಸುಮ್ಮನೆ ಸ್ಟ್ರೆಸ್ ತಗೊಂಡಾಗ, ಅನ್ವಾಂಟೆಡ್ ರಿಲೇಟೆಡ್ ಇದಕ್ಕೆ ಸ್ಟ್ರೆಸ್ ತಗೊಂಡು, ಯೂಶ್ವಲಿ ಕಾಮನ್ ಆಗಿ ಸ್ಟ್ರೆಸ್ ಬರುತ್ತೆ, ಅವರು ಪದೇ ಸ್ಟ್ರೆಸ್ ತಗೊಳ್ಳುವಂಥದ್ದು, ಅಥವಾ ಅವರಿಗೆ ಫುಡ್ ಪ್ಯಾಟರ್ನ್ಸಲ್ಲಿ ಚೇಂಜ್ ಆಗಿರುವಂಥದ್ದು. ಸೊ ಇಲ್ಲಿಂದ ಓವರ್ ಈಟಿಂಗ್ ಮಾಡುವಂಥದ್ದು, ಇಲ್ಲಾಂದರೆ ಫುಡ್ ಒಂದೇ ಸಲ ಎಲ್ಲ ಹೊತ್ತಿದ್ದು ಊಟನೂ ಒಂದೇ ಸಲ ತಗೊಳ್ಳುವಂಥದ್ದು, ಇದೆಲ್ಲ ಮೇನಾಗಿ ಮೈಗ್ರೇನನ್ನು ಟ್ರಿಗರ್ ಮಾಡುವಂಥದ್ದು. ಇನ್ನು ಮೈಗ್ರೇನ್ ಸಮಸ್ಯೆ ಅಂತ ಬಂದಾಗ ಚಿಕ್ಕ ಮಕ್ಕಳಲ್ಲೂ ಕಾಣಿಸ್ಕೊಳ್ಳುತ್ತೆ, ದೊಡ್ಡ ವಯೋವೃದ್ಧರಲ್ಲೂ ಕಾಣಿಸ್ಕೊಳ್ಳುತ್ತೆ. ಎಲ್ಲೋ ಒಂದು ಕಡೆ ನಾವು ಪ್ರತಿನಿತ್ಯ ಜೀವನ ಶೈಲಿಯಲ್ಲಿ ನಾವು ತಗೊಳ್ತಿರುವಂತಹ ಪ್ರೆಷರ್ ಇರ್ಬೋದು, ಅಥವಾ ಜಾಸ್ತಿ ವರ್ಕ್ ಸ್ಟ್ರೆಸ್ ಇರ್ಬೋದು, ಅಥವಾ ಬಿಸಿಲಲ್ಲಿ ನಾವು ಓಡಾಟ ಮಾಡಿದಾಗಲೂ ಕೂಡ ಮೈಗ್ರೇನ್ ಸಮಸ್ಯೆಗೆ ಏನಾದರೂ ಇವುಗಳು ಕಾರಣ ಆಗ್ಬೋದಾ? ಹಾಂ, ಖಂಡಿತ. ಒಂದು ಯೂಶ್ವಲಿ ನಾನು ಮೈಗ್ರೇನ್ ಯಾವಾಗೆಲ್ಲ ಜಾಸ್ತಿ ಅಟ್ಯಾಕ್ ಆಗುತ್ತೆ ಅಂತ ಹೇಳಿದರೆ, ಸೊ ಮೈಗ್ರೇನ್ ಇದ್ದವ್ರದ್ದು ಇಲ್ಲಾಂದರೆ ಹೆಡ್ಏಕ್ ಇದ್ದವ್ರದ್ದು ಪ್ರಾಬ್ಲಮ್ಸ್ ಏನಂತ ಹೇಳಿದರೆ, ಒಂದು ಅವರಿಗೆ ಯಾವಾಗ ಜಾಸ್ತಿ ಆಗುತ್ತೆ ಅಂತ ಹೇಳಿದರೆ, ಒಂದು ಸನ್ಲೈಟ್
ಫೋಟೋಫೋಬಿಯಾ ಅಂತ ಹೇಳ್ತೇವೆ, ಅಂದರೆ ಲೈಟ್ ನೋಡಿದ ಕೂಡಲೇ ಅವರಿಗೆ ತಲೆನೋವು ಜಾಸ್ತಿ ಆಗುತ್ತೆ. ಇಲ್ಲಾಂದರೆ ಆಲ್ರೆಡಿ ತಲೆನೋವು ಇದ್ದವರಿಗೆ ಲೈಟ್ ನೋಡಿದ ಕೂಡಲೇ ಅದು ತುಂಬ ಅಗ್ರಿವೇಟ್ ಆಗೋ ಶುರು ಆಗುತ್ತೆ. ಮತ್ತು ಇನ್ನೊಂದು ಅವರಿಗೆ ತುಂಬ ಸೌಂಡ್ ಕೇಳಿದಾಗ ಏನೋ ಒಂದು ರೀತಿ ಸೌಂಡ್ ಕೇಳಿದಾಗ ಅವರಿಗೆ ಅಟ್ಯಾಕ್ ಆಗುವಂಥದ್ದು ಇರುತ್ತೆ. ಸೊ ಮತ್ತು ಇನ್ನೊಂದು ಪ್ರಾಬ್ಲಮ್ ಅವರಿಗೆ ಜರ್ನಿ ಮಾಡಿದಾಗ ಆಗುತ್ತೆ. ಮತ್ತು ಇನ್ನೊಂದು ಯಾವ ಥರ ಅಂತ ಹೇಳಿದ್ರೆ, ಯಾವುದಾದ್ರು ಸ್ಮೆಲ್ಲನ್ನು ತೊಗೊಂಡಾಗ ತಲೆನೋವಾಗುವಂಥದ್ದಿದೆ, ಸ್ಟ್ರೆಸ್ ತೊಗೊಂಡವರಿಗೆ ತಲೆನೋವಾಗುವಂಥದ್ದಿದೆ, ಇವನ್ ಟ್ರಾಫಿಕಲ್ಲಿ ಇದ್ದವ್ರಿಗೆ ಕೆಲವೊಂದು ಸತಿ ತಲೆನೋವಾದಂಗೆ ಇರುತ್ತೆ. ಸೊ ಕೆಲವೊಂದು ಸತಿ ಹಿಂಗೆ ಮಾತಾಡ್ತಾ ಇದ್ದಾಗೆ ಅವ್ರಿಗೆ ಸಡನ್ನಾಗಿ ಅಗ್ರಿವೇಟ್ ಆಗಿ ಅವರಿಗೆ ತಲೆನೋವು ಬರುವಂಥದ್ದು. ಇದೆಲ್ಲ ಆ್ಯಕ್ಚುಲಿ ಅವರಿಗಿರೋ ಪ್ರಾಬ್ಲಮ್ಸು. ಯಾವೊಂದ್ಸಲ ತಲೆನೋವು ಬಂದ ಇದೆಲ್ಲ ಅಗ್ರಿವೇಟಿಂಗ್ ಫ್ಯಾಕ್ಟರ್ಸು. ಸೊ ಅದು ಕೆಲವೊಂದು ಸತಿ ಅವರಿಗೆ ರಿಲೀವಿಂಗ್ ಫ್ಯಾಕ್ಟರ್ಸ್ ಕೇಳ್ತವೆ. ಯಾವ ಥರ ಅಂದರೆ, ಕೆಲವರಿಗೆ ಟ್ಯಾಬ್ಲೆಟ್ಸ್ ತಗೊಂಡಾಗ ಕಮ್ಮಿ ಆಗುತ್ತೆ. ಸೊ ಮತ್ತು ಕೆಲವರು ಜಸ್ಟ್ ಡೀಪ್ ಸ್ಲೀಪ್ ಮಾಡ್ಕೊಂಡ್ರೆ ಕಮ್ಮಿ ಆಗುತ್ತೆ. ಮತ್ತು ಕೆಲವರಿಗೆ ಬರೋ ಟೈಮಿಂಗ್ಸು ಚೇಂಜ್ ಇರುತ್ತೆ. ಕೆಲವರಿಗೆ ಅರ್ಲಿ ಮಾರ್ನಿಂಗ್ ಬರುತ್ತೆ, ಕೆಲವರಿಗೆ ಈವ್ನಿಂಗ್ ಟೈಮಲ್ಲಿ ಬಂದುಬಿಡುತ್ತೆ. ಸೊ ಇದೇ ರೀತಿ ಬೇರೆ ಬೇರೆ ಟೈಮಿಂಗ್ಸಲ್ಲಿ ಬಂದರೆ, ಕೆಲವರಿಗೆ ಸಡನ್ ಆನ್ಸೆಟ್ ಅಂದರೆ ಸಡನ್ನಾಗಿ ಬಂದುಬಿಡುತ್ತೆ. ಮತ್ತು ಅದು ಇರೋದಿಲ್ಲ, ಒಂದು 2-3 ಡೇಸ್ ಎಲ್ಲ ಕಂಟಿನ್ಯೂಸ್ ಆಗಿ ಇದ್ಬಿಡುತ್ತೆ. ಸೊ ಒಂದು ಮೇನ್ ಅದರಲ್ಲಿ ಏನು ನೋಡ್ಬೇಕಂತ ಹೇಳಿದ್ರೆ, ಅವ್ರು ಏನು ತಪ್ಪು ಮಾಡ್ತಾರೆ ಅಂತ ಹೇಳಿದರೆ, ಅವರು ಸಣ್ಣ ತಲೆನೋವಿಗೂ ತಗೊಳ್ಳೋ ಟ್ಯಾಬ್ಲೆಟ್ಸು, ತುಂಬ ಟ್ಯಾಬ್ಲೆಟ್ಸ್ ಅಂದರೆ ಪೇನ್ ಕಿಲ್ಲರ್ಸ್ ಆಲ್ಮೋಸ್ಟ್ ಆಗುತ್ತೆ. ಇವನ್ ಡೋಲೋ 65 ಪ್ಯಾರಾಸಿಟಮಾಲ್ಸಿಂದ ಹಿಡ್ಕೊಂಡು ಸ್ಯಾರಿಡಾನ್ ಆಗಲಿ ಅಥವಾ ಮೈಗ್ರೇನ್ ರಿಲೇಟೆಡ್ ಎಷ್ಟೆಲ್ಲ ಟ್ಯಾಬ್ಲೆಟ್ಸ್ ಇದೆ ಅದನ್ನೆಲ್ಲ ಅಷ್ಟನ್ನು ತೊಗೊಂಡ್ಬಿಡ್ತಾರೆ. ಸೊ ಒಂದು ಅದು ಯೂಶಲಿ ಅವರು ಕೆಲವೊಂದು ಸತಿ ಡಾಕ್ಟರ್ ಹತ್ರ ಹೊರಡೋ ಮೆಡಿಕಲ್ ಶಾಪಲ್ಲಿ ಹೋಗಿ, ಇವತ್ತು ತಲೆನೋವಿಗೆ ಏನೋ ನಂಗೆ ತಲೆನೋವು ಹೋಗ್ಬೇಕಷ್ಟು ಏನಾದರೂ ಕೊಡಿ ಅಂತೇಳಿ ಜಸ್ಟ್ ಅದನ್ನು ತೊಗೋತಾರೆ. ಒಬ್ಬರು ನಾಕ್ಸ್ಟಾಮ್ ತೊಗೋತಾರೆ, ಒಬ್ಬರು ಮೈಗ್ರೇನ್ ರಿಲೇಟೆಡ್ ಬೇರೆ ಏನಾದರೂ ಪೇನ್ ಕಿಲ್ಲರ್ಸನ್ನು ಪ್ರತಿಯೊಂದನ್ನು ರೀತಿ ಬೇರೆ ಬೇರೆದನ್ನು ತೊಗೊಂಡು ಹೋಗ್ತಾರೆ. ಸೊ ಅದೇನಾಗುತ್ತೆ, ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅದರದ್ದು ಡೋಸ್ ಇರೋ ತನಕ ಅದು ಇರುತ್ತೆ, ಅದು ನಮಗೆ ಆ ಪೇನ್ ಕಮ್ಮಿ ಆಗಿಬಿಡುತ್ತೆ. ಸೊ ಅದಾದ ನಂತರ ಅದು ಕಂಪ್ಲೀಟಾಗಿ ವಾಪಸ್ ಅಗ್ರಿವೇಟ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಸಡನ್ನಾಗಿ ಕ್ಯೂರ್ ಅಂತ ಇಲ್ಲ. ಸೊ ಸಡನ್ನಾಗಿ ಕ್ಯೂರ್ ಮಾಡಲಿಕ್ಕೆ ಇರುವಂಥ ಹಲವಾರು ವಿಧಾನಗಳಿದೆ. ಸೊ ಹಲವಾರು ವಿಧಾನಗಳನ್ನು ಬೇರೆ ಕೂಡ ಇದೆ, ಅದನ್ನು ಕೂಡ ನೀವು ಅದನ್ನು ಅಪ್ಲೈ ಮಾಡ್ಕೊಳ್ಬೋದು. ಎಲ್ಲೋ ಒಂದು ಕಡೆ ಮೈಗ್ರೇನ್ ಸಮಸ್ಯೆ ಬಂದವರಿಗೆ ಒಂದು ಯೋಚನೆ ಇರುತ್ತೆ, ಮೈಗ್ರೇನ್ ಸಮಸ್ಯೆ ನನಗೆ ಬಂದಾಗಿದೆಯಪ್ಪ, ಇನ್ನು ನನ್ನ ಜೀವನ ಪೂರ್ತಿ ಮೆಡಿಷನ್ ತಿಂತಾನೆ ಇರಬೇಕು, ಅಥವಾ ನಾನೆಲ್ಲರೂ ಒಂದು ಸಭೆ ಸಮಾರಂಭಗಳಿಗೆ ಹೋದರೆ ನನಗೆ ಮೈಗ್ರೇನ್ ಸಮಸ್ಯೆ ಬಂದ್ಬಿಡುತ್ತೆ ಅಂತ ಒಂದಿಷ್ಟು ಜನರು ಸೋಷಿಯಲಿ ಕನೆಕ್ಟೇ ಆಗಲ್ಲ, ಅವಾಯ್ಡ್ ಮಾಡ್ಕೊಂಡಿರ್ತಾರೆ. ನೀವು ಆಗಲೇ ಹೇಳಿದಾಗೆ ಬೆಳಕಿಗೆ ಹೋದ್ರೇ ಮೈಗ್ರೇನ್ ಬರುತ್ತೆ ಅನ್ನೋ ಕಾರಣಕ್ಕೆ ಒಂದಿಷ್ಟು ಜನ ಹಗಲಲ್ಲಿ ಓಡಾಡೋದನ್ನೇ ಅವಾಯ್ಡ್ ಮಾಡ್ತಾರೆ. ಇಂಥವ್ರಿಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮೇನಾಗಿ ನೋಡಿ, ಆ ಮೈಗ್ರೇನನ್ನು ಕೆಲವರು ಅಂದ್ಕೊಳ್ತಾರೆ, ಮೈಗ್ರೇನ್ ಒಂದು ಸಲ ಬಂದರೆ ಅವರಿಗೆ ಯಾವತ್ತೂ ಹೋಗೋದಿಲ್ಲ ಅಂತೇಳಿ. ಸೊ ಮೈಗ್ರೇನ್ನ ಖಂಡಿತವಾಗ್ಲೂ ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಇದೆ. ಬಟ್ ನೀವು ಯಾವುದೆಲ್ಲ ಅಂದರೆ ಮೇನಾಗಿ ಹೈಡ್ರೋಥೆರಪಿಯನ್ನು, ಕೆಲವು ವಾಟರ್ ಟ್ರೀಟ್ಮೆಂಟ್ಸನ್ನು ತೊಗೊಂಡ್ರೆ, ಮತ್ತು ನೀವು ಕೆಲವೊಮ್ಮೆ ಯೋಗವನ್ನು ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡಿದರೆ, ಸೊ ಇನ್ನೊಂದು ಅದ್ಭುತವಾದ ಒಂದು ಟ್ರೀಟ್ಮೆಂಟ್ ಇದೆ ಆಕ್ಯುಪಂಕ್ಚರ್ ಅಂತೇಳಿ, ಸೂಜಿ ಚಿಕಿತ್ಸೆ ಅಂತ ಹೇಳ್ತೇವೆ. ಆ ಚಿಕಿತ್ಸೆಯಿಂದ ಕೂಡ ತುಂಬ ಒಂದು ಗ್ರೇಟ್ ರಿಸಲ್ಟ್ಸನ್ನು ಕೊಡುವಂಥದ್ದು. ಮತ್ತು ಯೋಗದಲ್ಲಿ ಅಷ್ಟೇ, ಯೋಗ ಮತ್ತು ಅದರೊಟ್ಟಿಗೆ ವಾಮನ ಧೌತಿ ಅಂತ ಒಂದು ಪ್ರಾಕ್ಟೀಸ್ ಇದೆ. ಸೊ ಇದೆಲ್ಲ ಮಾಡಿದಾಗ, ಅಸಲ ಕಾಂಬಿನೇಷನ್ಸಲ್ಲಿ ಮಾಡಿದಾಗ ತುಂಬ ಒಂದು ಗ್ರೇಟ್ ರಿಸಲ್ಟನ್ನು ಕೊಡಲಿಕ್ಕೆ ಚಾನ್ಸಸ್ ಇದೆ. ಯಾಕಂತ ಹೇಳಿದರೆ ತುಂಬ ಜನ ಈ ಒಂದು ಪೇಯ್ನಿಂದ ನರಳುತ್ತಿರೋರು ನಾನು ನೋಡಿದ್ದೇನೆ. ಸೊ ತುಂಬ ಟ್ರೀಟ್ ಮಾಡಿದಾಗ ಕೂಡ ಅಷ್ಟೇ ನಾನು ಅಂದ್ಕೊಂಡೆ, ಯಾಕಂದರೆ ಬೇರೆ ಬೇರೆ ಏನೋ ಪ್ರಾಬ್ಲಮ್ಗಿಂತನೂ ಈ ಪ್ರಾಬ್ಲಮ್ ಕೂಡ ಜಾಸ್ತಿ ಇದೆ ಅಂತೇಳಿ. ತುಂಬ ಒಂದು ತಲೆನೋವನ್ನು ತಡ್ಕೊಳ್ದೇ ಇರೋಷ್ಟು ಕೆಲವರಿಗೆ ಯಾವ ಥರ ಅಂತ ಹೇಳಿದರೆ, ತುಂಬ ತಲೆನೋವು ಬರುತ್ತೆ. ಸೊ ಅವರಿಗೆ ಇಮಿಡಿಯೇಟಾಗಿ ವಾಮಿಟಿಂಗ್ ಬಂದುಬಿಡುತ್ತೆ. ಸೊ ಇಂಥ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಸೊ ಅವರು ಡೈಲಿ ಟ್ಯಾಬ್ಲೆಟ್ಸ್ ಬೇಸ್ಡ್ ಆಗಿರುತ್ತೆ. 20 ಇಯರ್ಸ್, 25 ಇಯರ್ಸ್, 35 ಇಯರ್ಸ್ ಎಲ್ಲ ಕಂಪ್ಲೀಟಾಗಿ ಅವರು ಟ್ಯಾಬ್ಲೆಟ್ಸಲ್ಲಿ ಇರೋದನ್ನು ನಾನು ನೋಡಿದ್ದೇನೆ. ಸೊ ಅದನ್ನೆಲ್ಲ ಟ್ರೀಟ್ ಮಾಡಲಿಕ್ಕೆ ಆರಾಮ್ಸವಾಗಿ ಟ್ರೀಟ್ ಮಾಡ್ಬೋದು, ಮತ್ತು ಒಳ್ಳೆ ರಿಸಲ್ಟ್ಸನ್ನು ಕೂಡ ಕೊಡ್ಬೋದು. ಮತ್ತು ನಮ್ಮ ಲೈಫ್ ಸ್ಟೈಲನ್ನು ಕೂಡ ಚೇಂಜ್ ಮಾಡಬೇಕು. ನಾನು ಬರೋ ಪೇಷಂಟ್ಸಿಗೆ ಕೂಡ ಹೇಳೋದಷ್ಟೇ, ನೀವು ಪ್ರಾಪರಾಗಿ ನಿಮ್ಮ ಲೈಫ್ ಸ್ಟೈಲ್ ಸರಿ ಇರಲಿ. ಯಾಕಂದರೆ ಇವತ್ತೊಂದು ದಿನ ಊಟ ಮಾಡ್ತೀರಾ, 2 ದಿನ ಊಟ ಮತ್ತೆ ಸ್ಕಿಪ್ ಮಾಡ್ತೀರಾ, ಇಲ್ಲಾಂದರೆ ಡಿಲೇ ಮಾಡ್ತೀರಾ, ಪ್ರಾಪರ್ ಫುಡ್ ಇಂಟೇಕ್ ಇರೋದಿಲ್ಲ, ಗ್ಯಾಸ್ಟ್ರಿಕನ್ನು ಟ್ರಿಗರ್ ಮಾಡ್ಕೊಳ್ತಿರ್ತೀರಾ, ನೀರು ಕುಡಿಯೋ ಬದಲು ಬೇರೆ ಕಾರ್ಬೋನೇಟೆಡ್ ಡ್ರಿಂಕ್ಸನ್ನು ಕುಡಿತೀರಾ, ಇಲ್ಲ ನೀರು ಕುಡಿಯೋ ಬದಲು ನೀವು ಯಾವಾಗಲೂ ಬೇರೆ ಎನಿಥಿಂಗ್ ಅಂದರೆ ನೀರು ಕುಡಿಯೋದು ಕಮ್ಮಿ ಮಾಡ್ತೀರಾ, ಇಲ್ಲಾಂದರೆ ಆ ಟೈಮಲ್ಲಿ ಆ ನೀರು ಬಿಟ್ಟು ಬೇರೆ ಏನಾದರೂ ರಿಪ್ಲೇಸ್ಮೆಂಟ್ ಮಾಡ್ತಿರ್ತೀರಾ. ಸೊ ಕಾಫಿ ಟೀ ಕುಡಿತಾರೆ, ಇದೆಲ್ಲ ಅಗ್ರಿವೇಟ್ ಮಾಡುತ್ತೆ. ಇದನ್ನೆಲ್ಲ ಲೈಫ್ ಸ್ಟೈಲ್ನ ಪ್ರಾಪರ್ ಮಾಡಿಕೊಂಡ್ರೆ ಸೊ ಆರಾಮ್ಸೆ ನಿಮಗೆ ಇವನ್ ಆಕ್ಯುಪಂಕ್ಚರಲ್ಲಿ ಗ್ರೇಟ್ ರಿಸಲ್ಟ್ಸನ್ನು ಅದರಲ್ಲಿ ಮತ್ತು ಅದರೊಟ್ಟಿಗೆ ಸ್ವಲ್ಪ ಹೈಡ್ರೋಥೆರಪಿ ಇದರಲ್ಲಿ ಕೂಡ ತುಂಬ ಗ್ರೇಟ್ ರಿಸಲ್ಟ್ಸನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಇನ್ನು ಮೈಗ್ರೇನ್ ಸಮಸ್ಯೆ ಇರೋರಿಗೆ ಒಂದು ಭಯ ಇರುತ್ತೆ, ಮೈಗ್ರೇನ್ ಅನ್ನುವಂಥದ್ದು ಒಂದು ದೊಡ್ಡ ಕಾಯಿಲೆ, ಅದರಿಂದ ನಾವು ಸಾವು ಕೂಡ ಸಂಭವಿಸ್ಬೋದಾ ಅನ್ನುವಂಥ ಒಂದಿಷ್ಟು ಜನರಿಗೆ ಪ್ರಶ್ನೆ ಇರುತ್ತೆ. ಅಥವಾ ಮೈಗ್ರೇನ್ ಇಂದ ಬೇರೆ ಯಾವುದಾದ್ರೂ ರೀತಿಯಾದಂತಹ ಕಾಯಿಲೆಗಳು ನಮಗೆ ಜೋಡಣೆ ಆಗ್ಬೋದಾ ಅನ್ನುವಂಥದ್ದು ಒಂದಿಷ್ಟು ಜನರ ಕನ್ಫ್ಯೂಷನ್ನು. ಇದಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸೊ ಮೈಗ್ರೇನ್ ಇರೋರು ಹೊರಗಡೆ ಬಂದಾಗ ಸೊ ಅವರು ತುಂಬ ಇದು ಕಾನ್ಷಿಯಸ್ ಆಗಿಬಿಡುತ್ತೆ. ಅಯ್ಯೋ ಬೆಳಕು ಬಂದಿದೆ, ಸೌಂಡ್ ಬಂದಿದೆ, ನೀವು ಹೇಳಿದಾಗೆ ನನಗೆ ಮೈಗ್ರೇನ್ ಬರುತ್ತೆ, ನನಗೆ ತಲೆನೋವು ಬರುತ್ತೆ ಅಂತ. ಸೊ ಅದೇನಂತೆ ಅವ್ರದ್ದೊಂದು ಸಮಾಜದಲ್ಲಿ ಅಂದರೆ ಸೋಷಿಯಲ್ ಇರೋ ರಿಲೇಷನ್ಶಿಪ್ಪನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಮೇನ್ ಇದು. ಮೇನಾಗಿ ಮೈಗ್ರೇನ್ ಇರೋರಿಗೆ ಅವರು ಟೆನ್ಷನಲ್ಲೇ ಆಲ್ಮೋಸ್ಟ್ ಅವ್ರದ್ದು
ಲೈಫ್ ಫುಲ್ ಟೆನ್ಷನಲ್ಲಿ ಹೋಗ್ಬಿಡ್ತಾರೆ, ಅಯ್ಯೋ ನನಗೆ ಮೈಗ್ರೇನ್ ಇದೆ ಅಂತೇಳಿ. ಸೊ ಅದನ್ನು ಫಸ್ಟು ಹೋಗ್ಲಾಡಿಸ್ಕೊಳ್ಬೇಕು ಒಂದು. ಸೊ ಮತ್ತು ಇನ್ನೊಂದು, ಅವ್ರು ಯಾವಾಗಲೂ ಅದೇ ಟೆನ್ಷನಲ್ಲಿ ಇರೋದ್ರಿಂದ ಸೊ ಅವರಿಗೆ ಇನ್ನೊಂದೇನಂದ್ರೆ ಅವ್ರ ಹತ್ರ ಹೋಪ್ ಕಳ್ಕೊಂಡ್ಬಿಡ್ತಾರೆ, ನನಗೆ ಇದನ್ನು ಟ್ರೀಟ್ ಆಗೋದಿಲ್ಲ, ಸೊ ಇನ್ನಾಗೋದಿಲ್ಲ ಅಂತೇಳಿ ಅದೊಂದೇ ಒಂದು ಕಾನ್ಸೆಪ್ಟ್ ಅವ್ರನ್ನ ಇಟ್ಕೊಂಡ್ಬಿಡುತ್ತೆ. ಸೊ ಅದೇನು ಅಂತಾರೆ ಅದು ಫಸ್ಟ್ ಅದು ಅವ್ರನ್ನ ಅವ್ರು ತೆಗೆದಾಕಬೇಕು. ನೋಡಿ ಇದೇ ರೀತಿ ನನಗೂ ಟ್ರೀಟ್ ಆಗುತ್ತೆ, ನಂದು ಕೂಡ ಕ್ಯೂರ್ ಆಗುತ್ತೆ ಅಂತೇಳಿ ಒಂದು ಅವ್ರ ಮನೋಭಾವನೆ ಇದ್ದರೆ ತುಂಬ ಚೇಂಜಸ್ ಮತ್ತು ಅವ್ರಿಗೆ ಕರೆಕ್ಟಾಗಿ ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಮೈಗ್ರೇನ್ ಸಮಸ್ಯೆ ಬರದೇ ಇರುವ ರೀತಿ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಬೋದು? ಆಹಾರ ಶೈಲಿಯಲ್ಲಿ ಯಾವ ರೀತಿಯಾದಂತಹ ಬದಲಾವಣೆ ಮಾಡ್ಕೋಬೇಕು, ಅಥವಾ ಜೀವನ ಕ್ರಮದಲ್ಲಿ ಲೈಫ್ ಸ್ಟೈಲ್ನಲ್ಲಿ ಯಾವ ರೀತಿಯಾದಂತಹ ಬದಲಾವಣೆ ಅಥವಾ ಒಂದು ರೀತಿಯಾದಂತಹ ಫಾಲೋಅಪ್ನಲ್ಲಿ ನಾವು ಲೈಫ್ ಸ್ಟೈಲ್ನ ಫಾಲೋ ಮಾಡೋದ್ರಿಂದ ಈ ಮೈಗ್ರೇನ್ ಸಮಸ್ಯೆಯಿಂದ ಏನಾದರೂ ದೂರ ಇರಲಿಕ್ಕೆ ಸಾಧ್ಯತೆ ಇದೆಯಾ? ಖಂಡಿತವಾಗ್ಲೂ ಸಾಧ್ಯ ಇದೆ. ನಮ್ಮ ಲೈಫ್ ಸ್ಟೈಲೆಲ್ಲ ಚೇಂಜ್ ಮಾಡಿದರೆ ಆಲ್ಮೋಸ್ಟ್ ನಮ್ಮ ಮೈಗ್ರೇನ್ನ ಕ್ಯೂರ್ ಮಾಡ್ಕೊಳ್ಬೋದು. ಇನ್ನೊಂದು ಮತ್ತೆ ನಾನು ಹೇಳಿದ್ದೇನೆ, ಹೈಡ್ರೋಥೆರಪಿ ಅಂತ ನಿಮ್ಗೆ ಹೇಳಿದ್ದೇನೆ. ಹೈಡ್ರೋಥೆರಪಿ ಟ್ರೀಟ್ಮೆಂಟ್ ಯಾಕೆ ಮೈಗ್ರೇನ್ಗೆ ತುಂಬ ಒಳ್ಳೇದಂತ ಹೇಳಿದರೆ, ನೋಡಲಿ ಮೇನಾಗಿ ನಮ್ಮ ಹೆಡ್ಡಲ್ಲಿ ಸರ್ಕ್ಯುಲೇಷನ್ಸ್ ಇಂಪ್ರಾಪರ್ ಆದಾಗ ನಮಗೆ ಮೈಗ್ರೇನ್ ಕಾಣಿಸ್ಕೊಳ್ಳುವಂಥದ್ದು. ಅದಕ್ಕೆ ನಾವು ಫಸ್ಟ್ ಕೊಡೋ ಟ್ರೀಟ್ಮೆಂಟು ಕೋಲ್ಡ್ ನೆಕ್ ಪ್ಯಾಕ್ ಅಂತ ನಾವು ಒಂದು ಕೊಡ್ತೇವೆ. ಸೊ ಯೂಶ್ವಲಿ ಏನಂತ ಹೇಳಿದರೆ, ಈ ತಂಪಿದೆಯಲ್ವ ಐಸ್ ಕ್ಯೂಬ್ಸನ್ನು ನಾವು ನೆಕ್ ಏರಿಯಾದಲ್ಲಿ ಇಟ್ಕೊಂಡು ಸೊ ನೆಕ್ ಏರಿಯಾವನ್ನು ಕಂಪ್ಲೀಟಾಗಿ ಫ್ರೀ ಮಾಡ್ಕೊಳ್ತೇವೆ. ಅದೇನಾಗುತ್ತೆ, ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಏನಾಗುತ್ತೆ, ವ್ಯಾಸೋ ಕನ್ಸ್ಟ್ರಿಕ್ಷನ್ ಆಗುತ್ತೆ ತುಂಬ ಐಸ್ ಕೋಲ್ಡ್ ಆದಾಗ. ಸೊ ಅದಾದ ನಂತರ ವ್ಯಾಸೋ ಡೈಲೇಷನ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಅದಾದಮೇಲೆ ನಾನು ನೆಕ್ಸ್ಟ್ ಕೊಡೋ ಪ್ರಾಕ್ಟೀಸ್ ಅವರಿಗೆ ಹಾಟ್ ಫುಟ್ ಇಮರ್ಷನ್ ಅಂತ. ಸೊ ಬಿಸಿನೀರಲ್ಲಿ ಕಾಲಿಡೋದು ಪ್ರಾಕ್ಟೀಸ್ ಕೊಡೋದು. ಸೊ ಬಿಸಿನೀರಲ್ಲಿ ಕಾಲಿಟ್ಟಾಗ ಏನಾಗುತ್ತೆ ಅಂದರೆ, ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ವ್ಯಾಸೋಡೈಲೇಷನ್ ಅಂದರೆ ಆ ಏರಿಯಾದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಆ ನಂತರ ಬಾಡಿಗೆ ಕಂಪ್ಲೀಟಾಗಿ ಸರ್ಕ್ಯುಲೇಷನ್ಸ್ ಇಂಪ್ರೂವ್ಮೆಂಟ್ ಮಾಡೋವಂಥದ್ದು. ಸೊ ಹೈಡ್ರೋಥೆರಪಿ ನಾವು ಮೇನಾಗಿ ಫೋಕಸ್ ಮಾಡೋದು ಅವರ ಓವರಾಲ್ ಸರ್ಕ್ಯುಲೇಷನ್ಸನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ. ಸೊ ಅದರೊಟ್ಟಿಗೆ ಇನ್ನೊಂದು ನಾನು ಉತ್ತಮವಾಗಿ ಹೇಳ್ತೇನೆ, ಇನ್ನೊಂದು ಯೋಗ ಪ್ರಾಕ್ಟೀಸ್. ಯಾಕಂದರೆ ಇನ್ವರ್ಟೆಡ್ ಪೋಸಸ್ ಏನೆಲ್ಲ ಇದೆ ನಾವು ಮಾಡ್ತೇವೆ. ಸೊ ಅದ್ರಲ್ಲಿ ಏನಾಗುತ್ತೆ, ಸೊ ಇನ್ವರ್ಟೆಡ್ ಮಾಡಿದಾಗ ಹೆಡ್ಡಲ್ಲಿ ಸ್ವಲ್ಪ ಸರ್ಕ್ಯುಲೇಷನ್ಸ್ ಇಂಪ್ರೂವ್ಮೆಂಟ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಈಗ ನಾವು ನಾರ್ಮಲಾಗಿ ಇದೇ ರೀತಿ ತಗೊಳ್ತೇವೆ. ಸೊ ನೀವು ಇನ್ವರ್ಟೆಡ್ ಪೋಸಸ್ ಎಲ್ಲ ಮಾಡ್ತಾ ಇದ್ದಾಗ ಏನಾಗುತ್ತೆ, ಹೆಡ್ಡಿಗೂ ಕೂಡ ಸರ್ಕ್ಯುಲೇಷನ್ಸ್ ಜಾಸ್ತಿ ಆಗೋಕ್ಕೆ ಶುರು ಆಗುತ್ತೆ. ಅದೇ ರೀತಿ ಇನ್ನೊಂದು ಪ್ರಾಕ್ಟೀಸ್ ಏನಂತ ಹೇಳಿದರೆ, ವಾಮನ ಧೌತಿ ಅಂತ ಒಂದು ಪ್ರಾಕ್ಟೀಸ್ ಇದೆ. ಅದೇನಂತ ಹೇಳಿದರೆ, ಸಾಲ್ಟ್ ವಾಟರನ್ನು ನಾವು ತಗೊಂಡು ಅದನ್ನು ವಾಮಿಟಿಂಗ್ ಮಾಡುವಂಥದ್ದು. ಇದು ವಾಮಿಟಿಂಗ್ ಮಾಡುವಂಥದ್ದು ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಗ್ಯಾಸ್ಟ್ರಿಕ್ ರಿಡ್ಯೂಸ್ ಆಗುತ್ತೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ, ಮೇನ್ ಥಿಂಗ್ ಗ್ಯಾಸ್ಟ್ರಿಕ್ಕಿಂದ ಬರುವಂಥದ್ದು ಅಂತ. ಅದು ರೆಡ್ಯೂಸ್ ಆಗಲಿಕ್ಕೆ ಶುರು ಆಗುತ್ತೆ. ಸೊ ಅದು ರೆಡ್ಯೂಸ್ ಆದಾಗೆ ನಿಮ್ಮ ಬಾಡಿಯಲ್ಲಿ ಕಂಪ್ಲೀಟಾಗಿ ಚೇಂಜಸ್ ಕಾಣಿಸ್ಕೊಳ್ಳಿಕ್ಕೆ ಶುರು ಆಗುತ್ತೆ. ಮತ್ತು ಇನ್ನೊಂದು, ಇವನ್ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಕೊಡುವಾಗಲೂ ಅಷ್ಟೇ. ಸೊ ಕೆಲವರಿಗೆ ಅದನ್ನು ಕೊಟ್ಟಾಗ ಸೆಕೆಂಡ್ ಅವರ್ ಥರ್ಡ್ ಡೇ ತುಂಬ ಪೀಕಿಗೆ ಹೋಗ್ಬಿಡುತ್ತೆ. ಸೊ ಅದೊಂದು ಲೆವೆಲ್ ಟಾರ್ಗೆಟ್ ಹೋದ್ಮೇಲೆ ಅದು ಕಂಪ್ಲೀಟ್ ಆಗಿದ್ರೆ ಅದರ ಟ್ರಿಗರಿಂಗ್ ಪಾಯಿಂಟ್ಸ್ ತುಂಬ ರೀಚ್ ಆಗಿ ನಂತರ ಅದು ಕಂಪ್ಲೀಟಾಗಿ ಕಮ್ಮಿ ಆಗುವಂಥದ್ದು. ಸೊ ಇದೇ ರೀತಿಯೆಲ್ಲ ಇದು ಮಾಡುವಂಥದ್ದು. ಮತ್ತು ಜನರಿಗೆ ಮೇನ್ ಇರುವಂಥದ್ದು ಭಯ ಏನಂತ ಹೇಳಿದರೆ, ಸೊ ಮೈಗ್ರೇನ್ ಇದ್ದರೆ ನಾನು ಲೈಫ್ ಲಾಂಗ್ ನಾನು ಇದರಲ್ಲಿ ಸಫರ್ ಆಗಬೇಕು, ಇದಕ್ಕೆ ಟ್ರೀಟ್ಮೆಂಟೇ ಇಲ್ಲ, ನಾನು ಟ್ಯಾಬ್ಲೆಟ್ಸಲ್ಲೇ ಇರಬೇಕು ಅಂತ. ಸೊ ಅದನ್ನೊಂದು ಫಸ್ಟ್ ತಲೆಯಿಂದ ತೆಗೀರಿ. ಮತ್ತು ನಿಮಗೂ ಕೂಡ ಫಸ್ಟ್ ನಮ್ಮ ಮೈಂಡ್ ಸೆಟ್ಟು, ಇವನ್ ನಾವು ಹೇಳೋದು ಅಷ್ಟೇ, ಫಸ್ಟ್ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಕ್ಯೂರ್ ಆಗುತ್ತಂತೆ ಬಂದರೆ ನಾವು ಕ್ಯೂರ್ ಮಾಡ್ಬೋದು, ಇಲ್ಲಾಂದರೆ ಯಾವತ್ತೂ ಕ್ಯೂರ್ ಆಗೋದಿಲ್ಲ. ಇವನ್ ಕ್ಯಾನ್ಸರ್ ಕೂಡ ಅದೇ ರೀತಿ ಕಾನ್ಸೆಪ್ಟು. ಅವರಿಗೆ ಅವ್ರ ಮೇಲೆ ನಂಬಿಕೆ ಇರಬೇಕು, ಅವರಿಗೆ ತಗೊಳ್ಳೋ ಟ್ರೀಟ್ಮೆಂಟ್ ಮೇಲೆ ನಂಬಿಕೆ ಇರಬೇಕು, ಮತ್ತು ಅವರಿಗೆ ಕೊಡೋ ಜನರ ಮೇಲೆ ನಂಬಿಕೆ ಇರಬೇಕು. ಸೊ ಇದು ಮೂರಿದ್ದರೆ ನಮಗೆ ಇದಂತಲ್ಲ, ಸೊ ಕ್ಯಾನ್ಸರನ್ನು ಕೂಡ ಟ್ರೀಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಎಲ್ಲದೂ ನಮ್ಮದು ಫಿಸಿಕಲ್ ಹೆಲ್ತ್ಗಿಂತ ಮೆಂಟಲ್ ಹೆಲ್ತ್ ಮುಖ್ಯ. ಸೊ ಮೆಂಟಲ್ ಹೆಲ್ತನ್ನು ಅವರು ಪ್ರಾಪರಾಗಿ ಮಾಡಿದರೆ ಫಿಸಿಕಲ್ ಹೆಲ್ತ್ ಆರಾಮ್ಸಾಗಿ ಚೇಂಜ್ ಆಗಿಬಿಡ್ತಾರೆ. ಫುಡ್ ಏನಾದರೂ ಬದಲಾವಣೆ ಮಾಡ್ಕೊಳ್ಳೋದಾದ್ರೆ ಮೈಗ್ರೇನಿಗೆ ಮೇನಾಗಿ ಫುಡ್ ಮೇನಾಗಿ ಯಾವ ಥರ ತೊಗೊಳ್ಬೋದು ಅಂತ ಹೇಳಿದರೆ, ಸ್ವಲ್ಪ ನ್ಯೂರೋಲಜಿಕಲ್ ಆಗಿ ನರ್ವ್ ಹೆಲ್ತನ್ನು ಇಂಪ್ರೂವ್ಮೆಂಟ್ ಮಾಡುವಂಥದ್ದು ತೊಗೊಳ್ಬೇಕು. ಮೇನಾಗಿ ಹರ್ಬ್ಸನ್ನು ಜಾಸ್ತಿ ತೊಗೊಳ್ಬೇಕು. ಆ್ಯಕ್ಚುಲಿ ಗಾರ್ಲಿಕ್ ಆಗಲಿ, ಜಿಂಜರ್ ಆಗಲಿ, ಅದರೊಟ್ಟಿಗೆ ಮಸ್ಟರ್ಡ್ ಆಗಲಿ, ಅದರೊಟ್ಟಿಗೆ ಟರ್ಮೆರಿಕ್ ಆಗಲಿ, ಇಂಥದ್ದು ಮೇಥಿ ಆಗಲಿ, ಇಂಥದ್ದೆಲ್ಲ ಹರ್ಬ್ಸ್ ಏನೆಲ್ಲ ಇದೆ ಅದನ್ನೆಲ್ಲ ಜಾಸ್ತಿ ತೊಗೊಳ್ಬೇಕು. ಫುಡ್ಡು ಚೇಂಜ್ ಮಾಡೋದಕ್ಕಿಂತ ಮೇನ್ ಫುಡ್ಡು ಡಿಲೇ ಮಾಡಬಾರ್ದು, ಫುಡ್ ಸ್ಕಿಪ್ ಮಾಡಬಾರ್ದು. ಇದು ಎರಡು ನೀವು ಮಾಡಲಿಲ್ಲ ಅಂತಾರೆ 50% ನೀವು ಫುಡ್ ಪಾರ್ಟಲ್ಲಿ ಓಕೆ. ಸೊ ಮತ್ತು ಇನ್ನೊಂದು ಆಯಿಲಿ ಫುಡ್ಡು. ಈವನ್ ಅರ್ಲಿ ಮಾರ್ನಿಂಗು ನಾನು ಫುಡ್ ತೊಗೊಳ್ಳಿಕ್ಕೆ ಹೇಳಿದ್ರೆ ಅರ್ಲಿ ಮಾರ್ನಿಂಗು ಆಯಿಲಿ ಐಟಮ್ಸ್ ಅಥವಾ ಬಿಸ್ಕೆಟ್ಸು, ಅದರೊಟ್ಟಿಗೆ ಟೀ ಕಾಂಬಿನೇಷನ್ಸ್ ಅಂಥದ್ದೆಲ್ಲ ಯಾವಾಗಲೂ ತಗೊಳ್ಳುವಾಗ ಮಾರ್ನಿಂಗ್ ಫುಡ್ ಯಾವತ್ತು ಪ್ರಾಪರಾಗಿ ಒಂದು ಸಾತ್ವಿಕತೆ ಅದು ಇರಬೇಕು ಮಾರ್ನಿಂಗ್ ಫುಡ್ಡಲ್ಲಿ. ಸೊ ನೀವು ಆಫ್ಟರ್ನೂನ್ ತಗೊಳ್ಳುವಾಗಲೂ ಅಷ್ಟೇ, ಮತ್ತು ಫುಡ್ ತಗೊಳ್ಳುವಾಗ ಅಷ್ಟೇ ಪ್ಯಾಟರ್ನ್ಸ್ ಚೇಂಜ್ ಮಾಡ್ಕೊಬೋದು. ಫುಡ್ ತೊಗೊಂಡಿದ್ದು ಕೂಡಲೇ ನೀರು ಕುಡಿಯೋದಾಗಲಿ, ನೀರು ಕುಡಿದು ಸಡನ್ನಾಗಿ ಫುಡ್ ತಗೊಳ್ಳೋದಾಗಲಿ ಅಂಥದ್ದೇನು ಮಾಡ್ಲಿಕ್ಕೆ ಬಿಡೋದು. ಯಾಕಂದರೆ ಇದೆಲ್ಲ ಏನಾಗುತ್ತೆ, ಸ್ವಲ್ಪ ಚೇಂಜಸ್ ಆದರೂ ಕೂಡ ಗ್ಯಾಸ್ಟ್ರಿಕ್ ಆಗುತ್ತೆ. ನಾವು ಜಸ್ಟ್ ಫುಡ್ ತೊಗೊಂಡು ಕೂಡಲೇ ಅದು ನಮಗೆ ಹೆಡ್ಏಕಿಗೆ ಆಗೋದಿಲ್ಲ, ಅದು ಫಸ್ಟ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಗ್ಯಾಸ್ಟ್ರಿಕ್ ಲೇಟರ್ ಅದು ನಿಮಗೆ ಹೆಡ್ಏಕಿಗೆ ಅದು ಟ್ರಿಗರ್ ಆಗೋಕ್ಕೆ ಶುರು ಆಗುತ್ತೆ. ಥ್ಯಾಂಕ್ ಯು ಡಾಕ್ಟರ್. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಮೈಗ್ರೇನ್ ಸಮಸ್ಯೆ ಅನ್ನುವಂಥದ್ದು ಸಮಸ್ಯೆನೇ ಆದರೂ ಕೂಡ ಆರೋಗ್ಯದಲ್ಲಿ ಅದನ್ನು ಬದಲಾವಣೆ ಮಾಡ್ಕೋಬೋದು. ಅಂತಂದರೆ ನಮ್ಮ ಆಹಾರ ಕ್ರಮವನ್ನು ಬದಲಾಯಿಸ್ಕೊಳ್ಳೋದ್ರಿಂದ ಅಥವಾ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳೋದ್ರಿಂದ ಮೈಗ್ರೇನನ್ನು ಕೂಡ ನಾವು ಹೇಗೆ ಕ್ಯೂರ್ ಮಾಡ್ಕೋಬೋದು, ಮತ್ತು ಯಾವುದೇ ರೀತಿಯಾದಂತಹ ಮೆಡಿಷನ್ ಇಲ್ಲದೆ ಬೇರೆ ಬೇರೆ ಥೆರಪಿಗಳಿಂದ ಅಥವಾ ಯೋಗಾಸನದಿಂದ ಹೇಗೆ ಮೈಗ್ರೇನ್ ಸಮಸ್ಯೆಯನ್ನು ಪರಿಹಾರ ಮಾಡ್ಕೋಬೋದು ಅನ್ನುವಂಥದ್ದನ್ನು ತಿಳಿಸ್ಕೊಟ್ರು. ಹಾಗೆಯೇ ಮೈಗ್ರೇನ್ ಅನ್ನುವಂಥದ್ದು ಯಾವುದೇ ರೀತಿಯಾದಂತಹ ದೊಡ್ಡ ಕಾಯಿಲೆ ಅಲ್ಲ. ಮೈಗ್ರೇನ್ ಅನ್ನುವಂಥದ್ದು
ಅನ್ನುವಂಥದ್ದು ಒಂದಿಷ್ಟು ನಮ್ಮ ಆಹಾರ ಕ್ರಮ ಬದಲಾವಣೆ ಅಥವಾ ನಮ್ಮ ಜೀವನ ಶೈಲಿಯಲ್ಲಾಗುವಂತಹ ಅಡೆತಡೆಗಳಿಂದ ಬರುವಂಥದ್ದು. ಇದನ್ನು ಕೂಡ ಕ್ಯೂರ್ ಮಾಡ್ಕೋಬಹುದು, ಮೈಗ್ರೇನ್ ಸಮಸ್ಯೆಯಿಂದ ಕೂಡ ನಾವು ಹೊರಗಡೆ ಬರಬಹುದು ಅನ್ನುವಂಥದ್ದು ಡಾಕ್ಟರ್ ಅಭಿ ಅವರ ಅಭಿಪ್ರಾಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.